ಹಾಯ್ ಫ್ರೆಂಡ್ಸ್, 2026ರಲ್ಲಿ ಏಪ್ರಿಲ್ 9ನೇ ತಾರೀಕು 2026 ನಡೆಯಲಿರುವ ಬೈ ಎಲೆಕ್ಷನ್ ಇದು. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ತುಂಬಾ ಜನಕ್ಕೆ ವೋಟರ್ ಐಡಿ ಇದ್ರೂ ಕೂಡ ಲೀಸ್ಟ್ ಅಲ್ಲಿ ಮಾತ್ರ ಅವ್ರ ಹೆಸರು ತೋರಿಸ್ತಾ ಇಲ್ಲ. ಹಾಗಾದ್ರೆ ನಾವು ನಮ್ಮ ಲೀಸ್ಟ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡೋದು ಯಾವ ರೀತಿ ಮೊಬೈಲ್ ಅಲ್ಲಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಗೂಗಲ್ ಓಪನ್ ಮಾಡಿ, ಸರ್ಚ್ ಬಾರ್ ಅಲ್ಲಿ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಸರ್ಚ್ ಮಾಡಿ, ಸ್ವಲ್ಪ ಸ್ಕ್ರೋಲ್ ಮಾಡಿ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ವೋಟರ್ ಸರ್ವಿಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಿ ಸ್ಟೇಟ್ ಅಂತ ಇದೆ, ಅಲ್ಲಿ ಸೆಲೆಕ್ಟ್ ಸ್ಟೇಟ್ ಸೆಲೆಕ್ಟ್ ಮಾಡಿ, ಕರ್ನಾಟಕ ಅಂತ ಹಾಕ್ತೀನಿ. ನೆಕ್ಸ್ಟ್ ಇಯರ್ಸ್ ಅಂತ ಇದೆ, 2026 ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬೈ ಎಲೆಕ್ಷನ್, ದಾವಣಗೆರೆಯಲ್ಲಿ ಇರೋದು ಬೈ ಎಲೆಕ್ಷನ್, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸೆಲೆಕ್ಟ್ ಎಸಿ ಅಂತ ಇದೆ, ಅದನ್ನ ದಾವಣಗೆರೆ ಸೌತ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಕ್ಯಾಪ್ಷನ್ ಎಂಟ್ರಿ ಮಾಡಿ. ಇಲ್ಲಿ ಕೊಟ್ಟಿರುವ ಕ್ಯಾಪ್ಷನ್ ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡಿ. ನಿಮ್ಮ ಏರಿಯಾ ಯಾವ್ದಂತ ನೋಡಿ ಚೆಕ್ ಮಾಡಿ. ಬೂತ್ ನಂಬರ್ ಎಷ್ಟಿದೆ ಅಂತ ನೋಡಿ 10ನೇ ಬೂತ್ ನಂಬರ್ಗೆ ಕ್ಲಿಕ್ ಮಾಡ್ತೀನಿ. ಡೌನ್ಲೋಡ್ ಸೆಲೆಕ್ಟ್ PDF ಅಂತ ಕ್ಲಿಕ್ ಮಾಡಿದ್ರೆ ಸ್ಟೇಟಸ್ ಪ್ರೋಗ್ರೆಸ್ ಅಂತ ಇದೆ, ಅದು ಡೌನ್ಲೋಡ್ ಆಗ್ತಿದೆ ಅಂತ ಅರ್ಥ. ಫ್ರೆಂಡ್ಸ್, ಇವಾಗ ಡೌನ್ಲೋಡ್ ಆಗಿದೆ. ಫೈಲ್ ಅನ್ನೋದು ಅದು ಓಪನ್ ಮಾಡಿ, ಡೌನ್ಲೋಡ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಹೆಸರು ಈ ಲೀಸ್ಟ್ ಅಲ್ಲಿ ಇದೆಯಲ್ಲ ಅಂತ ಚೆಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.